ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಪೋಷಕರೇ ಎಚ್ಚರ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಬಣ್ಣ ಬಣ್ಣದ ಕನಸು ತೋರಿಸಿ ನಿಮ್ಮಿಂದ ಲಕ್ಷಾಂತರ ರೂಪಾಯಿ ಲೂಟಿ ಹೊಡೆಯುವಂಥ ಭಯಾನಕ ಮಾಫಿಯಾವೊಂದು ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಮಾಫಿಯಾ ನಮ್ಮ ರಾಜ್ಯದ ಪ್ರತಿಷ್ಠಿತ ಪದವಿ ಪೂರ್ವ ಕಾಲೇಜುಗಳ ಒಳಗೆ ನಡೀತಿದೆ ಅನ್ನುವಂಥದ್ದು ಆತಂಕಕಾರಿ ವಿಚಾರ. ಈ ಮಾಫಿಯಾದ ಪ್ರಭಾವಕ್ಕೆ ಒಳಗಾದ ಕೆಲ ಪದವಿ ಪೂರ್ವ ಕಾಲೇಜುಗಳು ಇಂಟಗ್ರೇಟೆಡ್ ಕೋರ್ಸ್ ಹೆಸರಲ್ಲಿ ಬಡ ಮಧ್ಯಮ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳ ಬಾಳಲ್ಲೇ ಚೆಲ್ಲಾಟ ಆಡ್ತಿದೆ ಅನ್ನುವಂಥ ಒಂದು ಕಟು ಸತ್ಯ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ನಡೆಸಿದಂಥ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಆ ರಹಸ್ಯ ಕಾರ್ಯಾಚರಣೆಯ ಸಂಪೂರ್ಣ ಡೀಟೇಲ್ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಪೋಷಕರೇ ಎಚ್ಚರ, ಕಾಲೇಜುಗಳ ಅಕ್ರಮಕ್ಕೆ ಬಲಿಯಾಗಬೇಡಿ, ಮಕ್ಕಳ ಭವಿಷ್ಯಕ್ಕೆ ನೀವೇ ಕಲ್ಲು ಹಾಕಬೇಡಿ. ಕಾಲೇಜುಗಳೊಳಗಿದೆ ಟ್ಯೂಷನ್ ಮಾಫಿಯಾ. ಎಸ್, ಇಂಥ ಒಂದು ಎಚ್ಚರಿಕೆಯನ್ನು ನಮ್ಮ ಪೋಷಕರಿಗೆ ಕೊಡಲೇಬೇಕು. ಯಾಕಂದ್ರೆ ನಮ್ಮ ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳು ಇನ್ನು 2-3 ತಿಂಗಳಲ್ಲಿ SSLC ಮುಗಿಸಿ PUCಗೆ ಕಾಲಿಡ್ತಾರೆ. ಇಂಥ ವಿದ್ಯಾರ್ಥಿಗಳ ದಾರಿ ತಪ್ಪಿಸಿ ಅವರ ಪೋಷಕರಿಂದ ಲಕ್ಷಾಂತರ ರೂಪಾಯಿ ಲೂಟಿ ಹೊಡೆಯಲು ದೊಡ್ಡದೊಂದು ಮಾಫಿಯಾ ನಮ್ಮ ರಾಜ್ಯದಲ್ಲಿ ಸ್ಕೆಚ್ ಹಾಕ್ತಿದೆ. ಈಗ ಹೋದ ವರ್ಷದಿಂದ 2 ವರ್ಷದಿಂದ ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಒಂದು ಎಪಿಡೆಮಿಕ್ ಡಿಸೀಸ್, ಸಾಂಕ್ರಾಮಿಕ ರೋಗ ಅನ್ನುವ ರೀತಿಯಲ್ಲಿ ಒಂದು ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಮಾಡಿ ಕಾಲೇಜಿನಲ್ಲೇ ಟ್ಯೂಷನ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಯಾರಿಗೂ ಗಮನಕ್ಕೆ ಬಾರದಲ್ಲ ರೀತಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರಗಳು ನಡೀತಾ ಇದೆ. ಶಿಕ್ಷಣ ಕಾಯ್ದೆ ಏನನ್ನುತ್ತೆ? ಯಾವುದೇ ಕಾಲೇಜಿನವರು ಸರ್ಕಾರ ನಿಗದಿಪಡಿಸಿರುವ ಶುಲ್ಕದ ಜೊತೆಗೆ CET, AIEEE, IIT, JEE ಮತ್ತು ಇತರ ಪ್ರವೇಶ ಪರೀಕ್ಷೆಗಳಿಗೆ ಶುಲ್ಕಗಳನ್ನು ವಿದ್ಯಾರ್ಥಿಗಳಿಂದ ಪಡೆಯಬಾರದು. ಅಲ್ಲದೆ ಇಂಟಗ್ರೇಟೆಡ್ ಕೋರ್ಸ್ ಇತ್ಯಾದಿ ಹೆಸರಲ್ಲಿ ಕಾನೂನು ಬಾಹಿರವಾಗಿ ಸರ್ಕಾರ ನಿಗದಿಪಡಿಸದ ಶುಲ್ಕಗಳನ್ನು ವಿದ್ಯಾರ್ಥಿಗಳಿಂದ ಪಡೆಯುವ ಕಾಲೇಜುಗಳ ಮಾನ್ಯತೆಯನ್ನೇ ರದ್ದುಪಡಿಸಲಾಗುವುದು. ನೋಡಿದ್ರ, ನಮ್ಮ ನೆಲದ ಕಾನೂನು ಸ್ಪಷ್ಟವಾಗಿ ಟ್ಯೂಷನ್ ಹೆಚ್ಚುವರಿ ಶುಲ್ಕ ವಸೂಲಾತಿಯನ್ನ ನಿರ್ಬಂಧಿಸಿದೆ. ಅದರಲ್ಲೂ ಕಾಲೇಜಿನಲ್ಲಿ ಮನೆ ಪಾಠ ಅಂದ್ರೆ ಟ್ಯೂಷನ್ ಮಾಡಿದ್ರೆ ಕಾಲೇಜುಗಳ ಮಾನ್ಯತೆಯನ್ನೇ ರದ್ದು ಮಾಡೋ ಅಧಿಕಾರ ಸರ್ಕಾರಕ್ಕಿದೆ. ಸರ್ಕಾರ ಕ್ರಮ ಕೈಗೊಂಡಿದೆಯಾ? ಖಂಡಿತ ಇಲ್ಲ. ನಮ್ಮ ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳಲ್ಲೇ ರಾಜಾರೋಷವಾಗಿ CET, AIEE, IIT, JEE ಕೋಚಿಂಗ್ ಕ್ಲಾಸ್ಗಳು ಅಕ್ರಮವಾಗಿ ನಡೀತಿವೆ. ಈಗ ಯಾವ ರೀತಿ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ ಅಂದರೆ, ಕಾಲೇಜು ಪಾಠ ಮತ್ತು ಪ್ರೈವೇಟ್ ಟ್ಯೂಷನ್ ಎರಡೂ ಇಂಟಿಗ್ರೇಟ್ ಮಾಡಿಬಿಟ್ಟು ಇಂಟಿಗ್ರೇಟೆಡ್ ಪ್ಯಾಕೇಜ್ ಅಂತ ಸುಮಾರು 1 ಲಕ್ಷ, ಎಷ್ಟು 50,000 1 ಲಕ್ಷವರೆಗೂ ಫೀಸ್ ಚಾರ್ಜ್ ಮಾಡಿಬಿಟ್ಟು ನಿಮಗೆ 2 ವರ್ಷಗಳ PUC ಶಿಕ್ಷಣ ಪ್ಲಸ್ 2 ವರ್ಷ ಪ್ರೈವೇಟ್ ಟ್ಯೂಷನ್ ಕೋಚಿಂಗ್ ತರಬೇತಿ ಅದು ಕೂಡ 2 ವಹಿಸ್ಕೊಟ್ಬಿಡ್ತೀವಿ ನಾವೇನೇ ಅಂದ್ಬಿಟ್ಟು ಕಾಲೇಜುಗಳ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಧನದಾಹಿ ಕಾಲೇಜುಗಳು ಖಾಸಗಿ ಟ್ಯೂಷನ್ ಸೇರುವ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಿ ರಾಜ್ಯ ಶಿಕ್ಷಣ ನೀತಿಯನ್ನೇ ಉಡಾಫೆ ಮಾಡ್ತಿವೆ. ಕಾಲೇಜ್ ಕ್ಯಾಂಪಸ್ನಲ್ಲಿರೋ ಲೆಕ್ಚರರ್ಸ್ ಆರಾಮಾಗಿ ಅವ್ರ ಸಂಬಳ ತಗೊಳ್ತಾ ಇದ್ದಾರೆ. ಆದರೆ ಈ ಪ್ರೈವೇಟ್ ಮ್ಯಾನೇಜ್ಮೆಂಟ್ಗಳು ಯಾರು ಪ್ರತಿಷ್ಠಿತ ಟ್ಯೂಷನ್ ಕ್ಯಾಂಪಸ್ಗಳು ನಡೆಸ್ತಾ ಇದ್ದಾರೆ, ಅವರು ಕ್ಯಾಂಪಸ್ನಲ್ಲಿ ಬಂದು ಪಾಠ ಹೇಳ್ಕೊಡೋದ್ರಿಂದ ಏನಾಗಿದೆ, ಮುಂದೆ ಟ್ಯೂಷನ್ ಕ್ಯಾಂಪಸ್ ಯಾರು ನಡೆಸ್ತಾ ಇದ್ದಾರೆ ಅವರೇ ಒಂದು ಕಾಲೇಜುಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಈ ಇತ್ತೀಚಿನ ಒತ್ತಡ ಸರ್ಕಾರ ಅವ್ರ ಕಾನೂನು ಪ್ರಕಾರ ಹೇಳಿದೆ, ಯಾವುದೇ ಟ್ಯೂಷನ್ಗಳನ್ನು ಕಾಲೇಜ್ ಕ್ಯಾಂಪಸ್ನಲ್ಲಿ ಅವ್ರು ನಡೆಸಬಾರ್ದು, ಅವ್ರದ್ದೇ ಆದಂಥ ಸಪ್ರೇಟ್ ಯೂನಿವರ್ಸಿಟಿ, ಸಪ್ರೇಟ್ ಒಂದು ಕ್ಯಾಂಪಸ್ನಲ್ಲಿ ನಡೆಸಬೇಕು. ಈಗ ಒಂದು ಒಳ ಒಪ್ಪಂದಗಳನ್ನು ನಡೆದು ಕಾಲೇಜ್ ಕ್ಯಾಂಪಸ್ನಲ್ಲಿ ಶಿಕ್ಷಣ ಏನು ಅವ್ರು ಸೆಕೆಂಡ್ PUC ಓದ್ತಾರೆ, ಅದ್ರ ಜೊತೆಗೆ ಕೋರ್ಸಸ್ಗಳನ್ನ ಕಂಪಲ್ಸರಿಯಾಗಿ ನಾವು ತಗೊಳ್ಳೇಬೇಕು. ಇದಕ್ಕೆ ಅವರು ಎಕ್ಸ್ಟ್ರಾ ಫೀಸ್ ಕಟ್ಟಲೇಬೇಕು, ಇಲ್ಲಾಂದರೆ ಆ ಕಾಲೇಜುಗಳಲ್ಲಿ ನಮ್ಗೆ ಅಡ್ಮಿಷನ್ ಸಿಗಲ್ಲ. ಪೋಷಕರ ಹಗಲು ದರೋಡೆ. ಕೆಲ ಕಾಲೇಜುಗಳು ಎನ್ರಿಚ್ಮೆಂಟ್, ಎನ್ಲೈಟ್ಮೆಂಟ್, ಪ್ರೋಗ್ರಾಮ್ 1, ಪ್ರೋಗ್ರಾಮ್ 2, ಇಂಟಗ್ರೇಟೆಡ್ ಕೋರ್ಸ್ ಮುಂತಾದ ಹೆಸರುಗಳಲ್ಲಿ ಪೋಷಕರಿಂದ ಅಕ್ರಮವಾಗಿ ಲಕ್ಷಾಂತರ ರೂಪಾಯಿ ಸಂಗ್ರಹಿಸುತ್ತಿವೆ. ಈ ಕಾಲೇಜುಗಳು ಯಾರಿಗೂ ಕ್ಯಾರೆ ಅನ್ನಲ್ಲ ಅನ್ನೋದಕ್ಕೆ ಈ ನಾಮಫಲಕಗಳೇ ಸಾಕ್ಷಿ. ತಾವು ಮಾಡುತ್ತಿರುವುದು ಅಕ್ರಮ ದಂಧೆಯಾದ್ರೂ ರಾಜಾರೋಷವಾಗಿ ಅದಕ್ಕೆ ನಾಮಫಲಕ ಬೇರೆ ಹಾಕುತ್ತಿವೆ. ಭಾರೀ ತೆರಿಗೆ ವಂಚನೆ. ಕಾಲೇಜು ಕ್ಯಾಂಪಸ್ ಒಳಗೆ ಖಾಸಗಿ ಕೋಚಿಂಗ್ ಸಂಸ್ಥೆಗಳ ಬ್ರಾಂಚ್ ಓಪನ್ ಮಾಡಿ ವಿದ್ಯಾರ್ಥಿಗಳನ್ನ ಸುಲಿಗೆ ಮಾಡೋ ಈ ಸಂಸ್ಥೆಗಳು ತೆರಿಗೆ ವಂಚನೆಯನ್ನು ಮಾಡುತ್ತಿವೆ. ಅಷ್ಟೇ ಅಲ್ಲ, ಕಪ್ಪು ಹಣ ಸಂಗ್ರಹವನ್ನು ಮಾಡುತ್ತಿವೆ ಅನ್ನೋ ದೂರು ಕೇಳಿ ಬರುತ್ತಿದೆ. ಕಾಲೇಜು ವಾತಾವರಣದಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಸಾಗೇ ಇಲ್ಲ. ಇದು ಒಂದು ಭಾಳ, ಈವನ್ ಟ್ಯಾಕ್ಸ್ ಕಟ್ಟಿದ್ರೂ ಕೂಡ ವಯಲೇಷನ್ನು, ಟ್ಯಾಕ್ಸ್ ಕಟ್ಟದಲ್ಲಿದ್ರೂ ವಯಲೇಷನ್ ಕಾಲೇಜಲ್ಲಿ ಮಾಡಿದರೆ.
ಏನೋ ನಾವು ಜಾಸ್ತಿ ಟ್ಯಾಕ್ಸ್ ಕಟ್ಬಿಟ್ಟಿದ್ದೀವಿ. ಇನ್ನೊಬ್ರು ಟ್ಯಾಕ್ಸ್ ಕಟ್ದಲ್ಲೇ ಇದ್ದವ್ರದ್ದು ಅದು ಇಟ್ ಇಸ್ ಅ ಬ್ಲ್ಯಾಕ್ ಅಮೌಂಟ್. ಕೆಲವಾರು ಕಾಲೇಜ್ ಇದ್ದಾರೆ, ಅವರು ಅವ್ರದ್ದೇ 80,000 90,000 ಲಕ್ಷ ತೊಗೋತಾ ಇದ್ರಲ್ಲ, ಅವರು ಯಾವ ಲೈಸೆನ್ಸು ಇಲ್ಲ, ಯಾವ ಸರ್ವಿಸ್ ಟ್ಯಾಕ್ಸ್ಗೂ ಎಂಟ್ರಿ ಆಗಿಲ್ಲ. ಅಲ್ಲಿ ಆ ಬರ್ತಕ್ಕಂಥ ದುಡ್ಡು ವಿತೌಟ್, ಇಫ್ ದೇ ರನ್ ದ ಕಮರ್ಷಿಯಲ್ ಟ್ಯೂಷನ್ಸ್ ವಿತೌಟ್ ಪೇಯಿಂಗ್ ದ ಟ್ಯಾಕ್ಸ್, ಇಟ್ ಈಸ್ ಅ ಬ್ಲ್ಯಾಕ್ ಅಮೌಂಟ್, ಕಪ್ಪು ಹಣ. ಅದು ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತಾ ಇದೆ ಇದರಿಂದ. ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ. ಈ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಒಂಚೂರು ಬಿಡುವಿಲ್ಲದೆ ಅವೈಜ್ಞಾನಿಕವಾಗಿ ಕೋಚಿಂಗ್ ಕೊಟ್ಟು ಅವರ ಭವಿಷ್ಯದ ಜೊತೆ ಚೆಲ್ಲಾಟ ಆಡುತ್ತಿವೆ. ಮುಂಚೆ ಏನಾಗ್ತಿತ್ತು, 6 ತಿಂಗಳಿಗೂ ಅಥವಾ 3 ತಿಂಗಳು ಎಕ್ಸಾಮಿನ 3 ತಿಂಗಳಿಗೆ ಕೋಚಿಂಗ್ ಕ್ಲಾಸಸ್ ತೊಗೊಳ್ತಾ ಇದ್ರು. ಇಡೀ ವರ್ಷ ಅವರಿಗೆ ಎಕ್ಸ್ಟ್ರಾ ಕ್ಲಾಸಸ್ ಅಟೆಂಡ್ ಮಾಡಬೇಕಾಗ್ತಾ ಇದೆ. ಕಾಲೇಜ್ ಕ್ಯಾಂಪಸ್ನಲ್ಲಿ ಇರೋದಲ್ಲದೆ ಎಕ್ಸ್ಟ್ರಾ ಕ್ಲಾಸಸ್, ಇದಕ್ಕೆ 2 ರೀತಿಯಾದಂಥ ಎಫೆಕ್ಟ್ ಆಗ್ತದೆ. ಒಂದು ಮೆಂಟಲಿ, ಸ್ಟೂಡೆಂಟ್ಸ್ಗಳಿಗೆ ಮೆಂಟಲಿ ಭಾಳ ಎಫೆಕ್ಟ್ ಆಗ್ತದೆ. ಯಾಕೆಂದರೆ 3 ಗಂಟೆವರೆಗೂ ಕಾಲೇಜ್ ಕ್ಯಾಂಪಸಲ್ಲಿ ಕೂರ್ತಾ ಇದ್ರು ಮುಂಚೆ, ಈಗ 6, 7, 8 ಗಂಟೆವರೆಗೂ ಕಾಲೇಜ್ ಕ್ಯಾಂಪಸ್. ಅಂದರೆ ಮುಂಚೆ ಫ್ಯಾಮಿಲಿ ಜೊತೆ ಏನು ಟೈಮ್ ಕಳೀತಾ ಇದ್ರು, ಈಗ ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದು ಕಡಿಮೆ ಆಗ್ತಾ ಇದೆ. ಇಡೀ ದಿವಸ ಬೆಳಗ್ಗೆ 8ರಿಂದ ಸಂಜೆ 8ರವರೆಗೂ ಕಾಲೇಜ್ ಕ್ಯಾಂಪಸ್ನಲ್ಲೇ ಇರಬೇಕು, ಬೆಳಗ್ಗೆ ಅಲ್ಲೇ ಊಟ ಮಾಡಬೇಕು, ಹೈಜಿನಿಕ್ ಫುಡ್ ಇಲ್ಲ, ಅವರಿಗೆ ಮೆಂಟಲಿ ಪ್ರಾಬ್ಲಮ್ಮು. ಮುಂಚೆ ರಿಸಲ್ಟ್ ಏನು ಬರ್ತಾಯಿತ್ತು ಆ ರಿಸಲ್ಟ್ ಈಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಬರ್ತಾ ಇಲ್ಲ. ಈ ರೀತಿ ತಮ್ಮದೇ ಕಾನೂನು, ತಮ್ಮದೇ ದರ್ಬಾರು ಮಾಡುತ್ತಿರೋ ಈ ಖಾಸಗಿ ಕಾಲೇಜುಗಳ ಅನ್ಯಾಯ, ಅಟ್ಟಹಾಸ ಕಂಡ್ರೂ ನಮ್ಮ ಶಿಕ್ಷಣ ಇಲಾಖೆ ಯಾವ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ಸರ್ಕಾರಕ್ಕೆ ಈ ಶಿಕ್ಷಣ ಮಾಫಿಯಾ ವಿರುದ್ಧ ಹೋರಾಡೋ ದಮ್ಮೇ ಇಲ್ಲ. ನಮ್ಮ ಕಸ್ತೂರಿ ರಂಗನ್ ಆಯೋಗ ಯಾಕೆ ಸುಮ್ಮನಿದ್ದಾರೆ? 2 ವರದಿಗಳು ಈಗಾಗಲೇ 2ನೇ ಅವಧಿಗೆ ಅವರು ಮತ್ತೆ ನೇಮಕೊಂಡ್ರು, ಅವರೆಲ್ಲ ಬಾಯಿ ಸುಮ್ಮನಿದ್ದಾರೆ. ವಿಶ್ವವಿದ್ಯಾಲಯ ಕುಲಪತಿಗಳು ಸುಮ್ಮನಿರ್ತಾರೆ. ನಮ್ಮ ಶಿಕ್ಷಣ ತಜ್ಞರುಗಳು, ಶಿಕ್ಷಣ ಸಚಿವರುಗಳು ಮತ್ತು ಶಾಸಕರಂತೂ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ತಮ್ಮ ಮಕ್ಕಳಿಗೇನು ಅಪಾಯ ಆಗದಿದ್ರೆ ಸಾಕು. ಇವು 3 ಧನಬಲ, ಜಾತಿ ಬಲ, ತೋಳ್ಬಲ ಇಲ್ಲದೇ ಇರೋರು ಅವ್ರ ಮಕ್ಕಳೆಲ್ಲ ಅನಾಥರಾಗಿರ್ತಾರೆ. ಈ ಇಡೀ ಶಿಕ್ಷಣ ವ್ಯವಸ್ಥೆ ಈ ಥರ ಅಸಮಾನತೆ, ಅರಾಜಕತೆ ಮತ್ತು ಅಕ್ರಮ ವ್ಯವಹಾರಗಳು ಒಂದು ದೊಡ್ಡ ಆಗ್ರಹ ಆಗಿರೋದು ಭಾಳ ದುರಂತಮಯ. ನ್ಯಾಯಾಲಯಗಳು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ವಹಿಸಿಲ್ಲ. ಈ ರೀತಿ ಶಿಕ್ಷಣ ಕ್ಷೇತ್ರದ ಡೊನೇಷನ್ ಹಾವಳಿ, ಕರಪ್ಷನ್ ಆರ್ಭಟದಿಂದ ನಮ್ಮ ನಾಡಿನ ಪೋಷಕರು ಬೇಸತ್ತು ಹೋಗಿದ್ದಾರೆ. ಹೇಗಾದರೂ ಮಾಡಿ ಈ ಕಾಲೇಜುಗಳ ಬಣ್ಣ ಬಯಲು ಮಾಡಿ ಅಂತ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಮನವಿ ಮಾಡಿದ್ರು. ಇದೊಂದು ಅತ್ಯಂತ ಗಂಭೀರ ಸಮಸ್ಯೆ. ಈ ಸಮಸ್ಯೆಗೆ ನೊಂದ ಪೋಷಕರ ನೋವಿಗೆ ಸ್ಪಂದಿಸಲೇಬೇಕು ಅಂತ ನಮ್ಮ ತಂಡ ನಿರ್ಧರಿಸಿ ಲೂಟಿಕೋರ ಕಾಲೇಜುಗಳಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಲು ಹೊರಟೇ ಬಿಟ್ಟಿತು. ಆಪರೇಷನ್ ಅಗೇನ್ಸ್ಟ್ ಟ್ಯೂಷನ್ಗೆ ರೆಡಿಯಾದ ನಮ್ಮ ತಂಡ ನಾನಾ ಪ್ರತಿಷ್ಠಿತ ಪದವಿ ಪೂರ್ವ ಕಾಲೇಜುಗಳ ಒಳಗೆ ಹೋಗಿ ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಈ ವೇಳೆ ಆ ಕಾಲೇಜುಗಳ ಒಳಗೆ ನಡೆಯುತ್ತಿರುವಂತಹ ಟ್ಯೂಷನ್ ಮಾಫಿಯಾದ ಭಯಾನಕ ರೂಪಗಳು ಬಯಲಾದವು. ಆ ರೂಪಗಳನ್ನು ಕಂಡು ನಾವೇ ಬೆಚ್ಚಿ ಬಿದ್ದೆವು ಗೊತ್ತಾ.